ನಮ್ಮ ಜಿಲ್ಲಾ ಪಂಚಾಯತ್ ಸರ್ ಡಿಸ್ಟ್ರಿಕ್ಟ್ ಸೋಷಿಯಲ್ ಆಕ್ಟ್ ಕೋಆರ್ಡಿನೇಟರ್ ಭಾಷೆ ಇರ್ತಾರೆ ಸರ್. ಸೋಷಿಯಲ್ ಆಕ್ಟ್ ನಡೆದು ಆಲ್ರೆಡಿ ಅದಕ್ಕೋಸ್ಕರ ಅವರು ಮಾನಿಟರ್ ಮಾಡೋದು ಬಂದಾರೆ. ಎಲ್ಲ ಮೇಲ್ವಿಚಾರಣೆ ಏನಾದರೂ ಇತ್ತು ಮಾಡಿ ಹೇಳೋದು ಸರ್. ಎಲ್ಲ ಅವರು ನಮ್ಮ ಜಾಬ್ ಕಾರ್ಡ್ ಅಭಿಯಾನ ಬಗ್ಗೆ ಕೂಡ ನಮಗೂ ಒಂದು ಒಳ್ಳೆ ಖುಷಿ ವಿಷಯನೇ ಇದೆ. ಅದಕ್ಕೆ ಅವರೊಂದು ತಮ್ಮ ಉದ್ದೇಶ ಎರಡು ಮಾತಾಡ್ತಾರೆ. ಅಲ್ಲಿ ನಮ್ಮದಿಂದ ಯಥಾಸ್ಥಿತಿ ನಡೀತು. ಸರಿ, ಎಲ್ಲರಿಗೂ ನಮಸ್ಕಾರ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಇಷ್ಟು ದಿನ ಇತ್ತು. ಈಗೇನಾಗ್ಯದ ಯಾರೊಬ್ಬರು ಹೇಳ್ರಿ, ಏನು ಹೆಸರು ಬದಲಾವಣೆ ಏನಾಗ್ಯದ? ಉದ್ಯೋಗ ಖಾತ್ರಿ ಏನದ, ಹೆಸರು ಏನಾದ್ರು ಬದಲಾವಣೆ ಆಗ್ಯದ? ಏನಂತ ಹೆಸರಾಗ್ಯದ ಈಗ? ಜಿ ರಾಮ್ಜಿ ಆಗ್ಯದ. ಮತ್ತೆ ಯಾರು ಹೇಳ್ತೀರಿ ಹೇಳ್ರಿ? ಯಾರು ಪೂರ ಈಗ ಎಲ್ಲ ಜಾಬ್ ಕಾರ್ಡ್ ಮಾಡ್ಕೊಳಕ್ಕಿದ್ರೆ ಏನು ಮಾಡ್ತೀರಿ? ಎಲ್ಲ ಮಾಡ್ಕೊಂಡು ನೀವು ತೋಲಕ್ಕಿಲ್ಲ. ಎಲ್ಲರೂ ಎದಕ್ಕೆ ತೋಲತ್ತೀರಿ ಅಂತ ಹೇಳ್ತೀನಿ. ಎದಕ್ಕೆ ತೋಲತ್ತೀರಿ? ಜಾಬ್ ಕಾರ್ಡ್ ಕೆಲಸ ಮಾಡಿಸ್ಲೇ ತೋಲತ್ತೀರಿ. ಎಲ್ಲ ರೇಷನ್ ತೋಲಕ್ಕೆ ಹೆಂಗೆ ನಮ್ಮಲ್ಲಿ ರೇಷನ್ ಕಾರ್ಡ್ ಇರ್ತಾವಲ್ಲ, ಉದ್ಯೋಗ ಖಾತ್ರಿ ಒಳಗೆ ಕೆಲಸ ಮಾಡಬೇಕಂದ್ರೆ ಜಾಬ್ ಕಾರ್ಡ್ ಬೇಕು ಕಂಪಲ್ಸರಿ. ಎಲ್ಲರಿಗೆ ಪ್ರತಿ ಒಂದು ಕುಟುಂಬಕ್ಕೆ ಇರ್ಬೇಕು ಜಾಬ್ ಕಾರ್ಡ್. ನಮ್ಮಲ್ಲಿ ಚಂದನಕೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಷ್ಟೇ ಹಳ್ಳಿ ಬರಲಿ ಅಥವಾ ಲೋಕಲ್ ಚಂದನಕೆರೆ ಆಗಲಿ, ಯಾರು ಬೇಕು ಉದ್ಯೋಗ ಖಾತ್ರಿ ಕೆಲಸ ಬೇಕಂತ ಬಯಸ್ತೀರಿ ಅಂತ ಕುಟುಂಬಕ್ಕೆ, ಪ್ರತಿಯೊಂದು ಕುಟುಂಬಕ್ಕೆ ಒಂದು ಉದ್ಯೋಗ ಚೀಟಿ ಕೊಡ್ತದೆ ಸರ್ಕಾರ. ಈಗ ನರೇಗಾ ಯೋಜನೆಯಲ್ಲಿ ಉದ್ಯೋಗ ಚೀಟಿ ಕೊಟ್ಟದ. ಈಗ VBG ರಾಮ್ಜಿ ಅಂತ ಹೆಸರು ಬದಲಾವಣೆ ಆಗ್ಯದ. ಹೋದ ತಿಂಗಳ ಜುಲೈ 1ರಿಂದ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆಜೀವಿಕ ಮಿಷನ್ ಗ್ರಾಮೀಣ ಈ ತರ ಹೆಸರು ಬದಲಾವಣೆ ಮಾಡ್ಯಾರ. ಬದಲಾವಣೆ ಮಾಡಿದ ನಂತರ ಅವಾಗ ಏನಂದ್ರೆ ಕೆಲವೊಬ್ರು ಎಲ್ಲರ ಬಲ್ಲಿ ಉದ್ಯೋಗ ಚೀಟಿ ಅವ, ನಿಮ್ ಎಲ್ಲರ ಬಲ್ಲಿ ಅವ. ಕೆಲವೊಬ್ರದ್ದು ಅಪ್ಡೇಟ್ ಆಗಿಲ್ಲ, ಕೆಲವೊಬ್ರು ಊರು ಬಿಟ್ಟು ಹೋದಾರ, ಕೆಲವ್ರು ಇಲ್ಲೇ ಅರ, ಕೆಲವೊಬ್ರು ಅವ್ರಿಗೆ ಅದನ್ನೂ ಇಲ್ಲ ಅಂತ ಗೊತ್ತಿಲ್ಲ ಉದ್ಯೋಗ ಚೀಟಿ ನಮ್ಮಲ್ಲಿ ಅದ ಅಂತ ಹೇಳಿ. ಯಾಕಂದ್ರೆ ಸುಮಾರು ಒಂದು 2005-2006 ಉದ್ಯೋಗ ಚೀಟಿ ಕೊಟ್ಟಿದ್ದ ಸರ್ಕಾರ ಎಲ್ಲ ಪ್ರತಿಯೊಂದು ಕುಟುಂಬ ನೋಡ್ರಿ ಪಂಚಾಯತಿಂದು. ಕೆಲವೊಂದು ಡಿಲೀಟ್ ಆಗ್ಯಾವ, ಈ ರೀತಿ ಆಗ್ತದೆ. ಈಗ ಏನ್ ಮಾಡ್ಯ ಸರ್ಕಾರ, ಈ ಯೋಜನೆ ಹೆಸರು ನಾಮಕರಣ ಬದಲಾವಣೆ ಮಾಡಿಕೊಂಡು ಯಾರ್ಯಾರ ಬಲ್ಲಿ ಉದ್ಯೋಗ ಚೀಟಿ ಅವ, ಯಾರ ಬಲ್ಲಿ ಉದ್ಯೋಗ ಚೀಟಿ ಇದೆ ಅಂತ ಒಂದ್ಸಲ ಪರಿಷ್ಕರಣೆ ಮಾಡ್ಲತ್ತದ. ಕರೆಕ್ಟ್ ಪ್ರಧಾನ ಇಲ್ಲ ಇಲ್ಲ ಅಂದ್ರೆ ಯಾರಿಗೆ ಉದ್ಯೋಗ ಚೀಟಿ ಇಲ್ಲ ಅವ್ರಿಗೆ ಹೊಸ ಉದ್ಯೋಗ ಚೀಟಿ ಜಾರಿ ಕೊಡ್ಲತ್ತದ. ಪೈಲೇನು ಕೊಟ್ಟದ, ಈಗಲೂ ಕೊಡತ್ತದ. ಆ ಕಾರಣಕ್ಕಾಗಿ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಕುಟುಂಬ, ಎಲ್ಲ ಏನು ಕೂಲಿ ಕಾರ್ಮಿಕರಿದ್ದೀರಿ ಎಲ್ಲರೂ, ಪ್ರತಿಯೊಬ್ಬರು ಒಂದು ಕುಟುಂಬದ ಉದ್ಯೋಗ ಚೀಟಿ ಎಲ್ಲರೂ ತೋರಿ. 18 ವರ್ಷಕ್ಕಿಂತ ಮೇಲ್ಪಟ್ಟಿರ್ಬೇಕು ಆ ಉದ್ಯೋಗ ಚೀಟಿ ಒಳಗೆ. 18 ವರ್ಷಕ್ಕಿಂತ ಮೇಲ್ಪಟ್ಟಂದ್ರೆ ಎಷ್ಟೇ ಜನ ನೀವು ಮುಂದೆ 100 ವರ್ಷ ಆಗ್ಬೋದು, 70 ವರ್ಷ ಆಗ್ಬೋದು, 80 ವರ್ಷ ಎಲ್ಲರೂ ಉದ್ಯೋಗ ಚೀಟಿ ಇದೆ. ಆ ನಂತರ ನಮ್ಮಲ್ಲಿ ಆ ಕುಟುಂಬದಾಗ ಯಾರು ಅಂಗವಿಕಲರು ಇರ್ತಾರೆ ಸರ್, ಅಂಗವಿಕಲರು ಯಾರು ಇರ್ತಾರೆ ಅಂಥವ್ರಿಗೆ ಒಂದು ಉದ್ಯೋಗ ಚೀಟಿ ಕೊಡ್ಬೇಕು. ಸಪ್ರೇಟ್ ವಿಶೇಷ ವರ್ಗದ ಜನರಿಗೆ ವಿಶೇಷ ಉದ್ಯೋಗ ಚೀಟಿ ಅಂತ ಬರ್ತದೆ. ಪೈಲೆ ಏನಿತ್ತು, ಒಂದು ಗ್ರೀನ್ ಕಲರ್, ಒಂದು ನೀಲಿ ಕಲರ್ ಬರ್ತಿತ್ತು. ಈಗ ಏನ್ ಮಾಡಿದ್ರೆ ಸ್ವಲ್ಪ ಕಲರ್ ಚೇಂಜ್ ಮಾಡ್ಯಾರ. ಪಿಂಕ್, ಇನ್ನೊಂದು ಯಾವ್ದೋ ಕಲರ್ ಕೊಟ್ಟರು ಸರ್, ಎಲ್ಲೋ, ಒಂದು ಹಳದಿ ಕಲರ್, ಒಂದು ಪಿಂಕ್ ಕಲರ್ ಕೊಟ್ಟರು ಈ ಸಲ. ಹೋದ ಸಲ ಹೆಂಗಿತ್ತು, ಹಳಿ ಉದ್ಯೋಗ ಚೀಟಿದಾಗ ಒಂದು ನೀಲಿ ಕಲರ್, ಇನ್ನೊಂದು ಹಸಿರು ಕಲರ್ ಇತ್ತು. ಅದೇ ರೀತಿ ಈಗ ಕೊಡ್ತಾ ಯಾರು ಅಂಗವಿಕಲರು ಇರ್ತೀರಿ ಅಂಥವ್ರಿಗೆ ಒಂದು ಉದ್ಯೋಗ ಚೀಟಿ ಇದೆ. ಅವರಿಗೆ 100 ದಿನ ಕೆಲಸ, ಇನ್ನೂ 100 ದಿನ ಉದ್ಯೋಗ ಖಾತ್ರಿ ಒಳಗಿತ್ತು. ಈಗ VBG ರಾಮ್ಜಿನಾಗ 125 ದಿನ ಕೆಲಸ ಆಗ್ಯದ ಒಂದು ವರ್ಷನಾಗ. 101 ವರ್ಷ ಅಂದ್ರೆ ಬರೀ 10 ತಿಂಗಳಿದು. 2 ತಿಂಗಳು ನಿಮ್ಮ ಹೊಲದಾಗ ಕೆಲಸ ಇತ್ತು, ನಿಮ್ಮ ಊರಾಗ ಏನೇನು ನಿಮ್ಮಲ್ಲಿ ಕೆಲಸ ಇತ್ತು, 2 ತಿಂಗಳು 60 ದಿನ ಮಾಡ್ಕೊಂಡ್ರಿ. 10 ತಿಂಗಳು ಏನಿರ್ತ 10 ತಿಂಗಳದಾಗ ನಿಮಗೆ 125 ದಿನ ಕೆಲಸ ಕೊಡ್ತದೆ. ಮತ್ತು ಪೇಮೆಂಟ್ನು ಜಾಸ್ತಿ ಮಾಡ್ಯಾರ. ಎಷ್ಟು ಜಾಸ್ತಿ ಆಗಿದೆ ಗೊತ್ತಾಗಿದ್ರಿ? ಎಷ್ಟಾಗಿದೆ ಪೇಮೆಂಟ್ ಈಗ? ಎಷ್ಟಾಗಿದೆ? 382. ಎಷ್ಟಾಗಿದೆ? 382 ರೂಪಾಯಿ. 82 18 ರೂಪಾಯಿ. 400ಕ್ಕೆ 18 ರೂಪಾಯಿ ಕಮ್ಮಿ. 382 ಅನ್ಬೇಕು. 1 ರೂಪಾಯಿ ಹೆಚ್ಚಿಗೆ ಅದು 1 ರೂಪಾಯಿ ಸುಮ್ಮನೆ 400 ಎಲ್ಲ ಬರೋದು. 382
ಯಾರ ಬಂದು ಕೇಳಿದ್ರಂದ್ರ ಒಂದು ದಿನಕ್ಕೆ ಎಷ್ಟು ಉದ್ಯೋಗ ನೀವು ಇದ್ರ ಕುರಿತು ಸರ್ಕಾರ ಅಂದ್ರೆ 382 ರೂಪಾಯಿ. ಪ್ರತಿ ಒಂದು ಕುಟುಂಬ ನೋಂದಾಯಿತ ಕುಟುಂಬಕ್ಕೆ 125 ದಿನ ಕೆಲಸ ಕೊಡ್ತದ. ಅಲ್ಲೂ ಗ್ಯಾರಂಟಿ ಅದ, ಇಲ್ಲೂ ಗ್ಯಾರಂಟಿ ಅದ. 60 ವರ್ಷಕ್ಕಿಂತ ಮೇಲ್ಪಟ್ಟವ್ರು ಇದ್ದಿಲ್ಲ, ಅವ್ರಿಗೆ ಅರ್ಧ ಕೆಲಸ ಮಾಡಿದ್ರೆ ಒಂದು ಕೂಲಿ ಕೊಡ್ಬೇಕಂತದ. ಈಗ ಅಜ್ಜಿ ಹರ, ಇವ್ರ ಹರ, ಈ ಅಜ್ಜಿ ಹರ, ಇವ್ರು ಅರ್ಧ ಕೆಲಸ ಮಾಡ್ಬೇಕು. ಒಂದ್ ದಿನಕ್ಕೆ ಒಂದು ಆಳಿಗೆ ಇಷ್ಟ ಅಂತ ಕೆಲಸ ಅಳತಿ ಮಾಡ್ಕೊಡ್ತಾರ ಅವರು. ಅವಾಗ 60 ವರ್ಷಕ್ಕಿಂತ ಮೇಲ್ಪಟ್ರೆ ಅರ್ಧ ಕೆಲಸ ಮಾಡಿದ್ರೆ ಒಂದು ಕೂಲಿ ಕೊಡ್ಬೇಕಂತ ನಿಯಮದಾಗ ನೀವೇನ್ ಮಾಡಬೇಕು, 60 ವರ್ಷ ಆಗ್ಯದ ಅಂತ ಹೇಳಿ ಅವ್ರ ದಾಖಲೆಗಳು ನಮ್ಮ ಪಂಚಾಯತ್ ಪಿ ಡಿ ಅವ್ರಿಗೆ ಕೈದಾಗ ಕೊಡ್ಬೇಕು. ನೀವು 60 ವರ್ಷ ಆಗ್ಯಾವ ಅಂತ ಹೇಳಿ ಅಂತಾಗ ಮಾತ್ರ ಅವ್ರು ಕೊಡ್ತಾರೆ. ಆ ಕಾರಣಕ್ಕಾಗಿ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ನೀವೇನು ಬಂದಿರಿ ಎಲ್ಲರೂ ಪ್ರತಿಯೊಬ್ಬರು ಹೊಸ ಉದ್ಯೋಗ ಚೀಟಿ ತೋರಿ. 125 ದಿನ ಒಂದು ವರ್ಷಕ್ಕೆ ಕೆಲಸ ಅದ, 382 ರೂಪಾಯಿ ಕೂಲಿ ಅದ. ಹೆಣ್ಮಕ್ಳು ಕೆಲಸ ಮಾಡ್ರಿ, ಗಂಡಸ್ ಮಕ್ಳು ಕೆಲಸ ಮಾಡ್ರಿ, ಎಲ್ಲರಿಗೆ ಸರಿ ಸಮಾನ ಕೂಲಿ ಅದ. ಹೋದ್ ಸಲ ಹತ್ತಿ ಬದಲಿಗೆ ಸೊಸಿ ಬದಲಿಗೆ ಹತ್ತಿ ಬರೋದು, ತಂದೆ ಬದಲಿಗೆ ಮಗ, ಮಗನ ಬದಲಿಗೆ ತಂದೆ, ಈ ತರ ಈಗ ಎಲ್ಲ ನಡೆಯಂಗಿಲ್ಲ. ಯಾಕಂದ್ರೆ ಎಲ್ಲ ಈ KYC ಆಗ್ಯದ. ನಿಮ್ಗೆ ಕೆಲಸದ ಮೇಲೆ ನಿಂತಾಗ ಅವ್ರು ಫೋಟೋ ತೋತಾರೆ. ನಿಮ್ ಮುಖ ಬಂದ್ರೆ ಮಾತ್ರ ನಿಮ್ಗೆ ಪೇಮೆಂಟ್ ಬರ್ತದೆ. ಮುಖ ಬಂದಿಲ್ಲ ಅಂದ್ರೆ ಯಾವ ಕಾರಣಕ್ಕೆ ನಿಮ್ಗೆ ಪೇಮೆಂಟೇ ಬರಲ್ಲ. ಆಲ್ರೆಡಿ ನಿಮ್ಗೆ ಪೈಲೆ KYC ಆಗಿದ್ದ, ನಿಮ್ಮ ಹೆಸರ ಉದ್ಯೋಗ ಇದ್ರಾಗ ಹೊಡೆದು ನೋಡಿದಾಗ ನೀವೇ ಇರ್ಬೇಕಲ್ಲಿ. ಮತ್ತು ಆಮೇಲೆ ಯಾರಿಗೂ ಕಳಿಸಿ ಅವ್ರು ಬಂದಿಲ್ಲ ಸರ್, ಇವ್ರು ಬಂದಿಲ್ಲ ಸರ್ ಅಂದ್ರೆ ನಿಮಗೆ ನುಕ್ಸಾನ ಆಗ್ತದೆ. ಆ ಕಾರಣಕ್ಕೆ ತಾವೆಲ್ಲರೂ ದಯಮಾಡಿ ಎಲ್ಲರೂ ಉದ್ಯೋಗ ಚೀಟಿ ತೋರಿ, ಎಲ್ಲರೂ ಕೆಲ್ಸಕ್ಕೆ ಬರ್ರಿ. 125 ದಿನ ಕೆಲಸದ ಮಹಿಳೆ ಪುರುಷರಿಗೆ ಎಲ್ಲರೂ ಸರಿ ಸಮಾನ ಕೂಲಿದ ಅಂತ ಹೇಳಿ ನಂದು 2 ಮಾತು.